ಕನ್ನಡ ಜಾಣೆ ನಮಸ್ಕಾರ. ವಿಧ ಸಂಸತ್ತಿನ ಮೆಟ್ಲ ಮೇಲೆ ಕುತ್ಕೊಂಡು ರಾಹುಲ್ ಗಾಂಧಿಯವರು ಸಮೋಸ ತಿನ್ಕೊಂಡು ಟೀ ಕುಡಿತಾವ್ರೆ ಅಂತೇಳಿ ಮೋದಿಯವರು ಕೊಟ್ಟರು ನೋಡಿ ಒಂದು ಮಾಸ್ಟರ್ ಸ್ಟ್ರಕ್. ಗ್ಯಾಸ್ ಇಲ್ದಂಗೆ ಮಾಡ್ತೀವಿ ಅಂತ ಗ್ಯಾಸ್ ಇಲ್ದಂಗೆ ಮಾಡಾಕ್ಬಿಟ್ರು. ನೀವು ಗ್ಯಾಸ್ ಇದ್ರೆ ತಾನೆ ಸಮೋಸ ತಿನ್ನೋದು ಟೀ ಕುಡಿಯೋದು. ಗ್ಯಾಸ್ ಇಲ್ದಂಗೆ ಮಾಡ್ಬಿಟ್ರೆ ಹೆಂಗೆ ತಿಂತೀರಿ ನೀವು, ಹೆಂಗೆ ಕುಡಿತೀರಾ? ಏನು ಮೋದಿನ ತಮಾಷೆನೇನ್ರಿ? ಗಟಾರದಲ್ಲಿ ಗ್ಯಾಸ್ ಕಂಡು ಹಿಡಿದವರು ಮೋಡದ ಮರೆಯಲ್ಲಿ ಹೋಗಿ ಪಾಕಿಸ್ತಾನಕ್ಕೆ ಬಾಂಬಾಗಿ ಓಡ್ ಬಂದ್ಬಿಡಿ ಅಂತ ಹೇಳ್ಕೊಟ್ಟವರು, ಐಡಿಯಾ ಕೊಟ್ಟಂಥವ್ರು. ಇಂಥ ಬುದ್ಧಿವಂತ ಪ್ರಧಾನಿ ನಾವು ಪಡೆದಿದ್ದೀವಿ ಅಲ್ವಾ? ಇರಲಿ, ನಾನು ಮಾತಾಡಕೊಂಡಿದ್ದು ಮತ್ತೊಬ್ಬ ಮಾಜಿ ಪ್ರಧಾನಿ ನಮ್ಮವರೇ, ನಮ್ಮ ಜಿಲ್ಲೆಯ ನಮ್ಮ ಅಭಿಮಾನದ ದೇವೇಗೌಡರು, ನಮ್ಮವರೇ ದೇವೇಗೌಡರು. ಇವರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಇವಾಗ ನೋಡಿ ಮೇಡಮ್, ನಿಮ್ಮ ಪಕ್ಷದವ್ರು ತುಂಬ ಗಲಾಟೆ ಗದ್ದಲ ಮಾಡ್ತಾವ್ರೆ, ವೇಸ್ಟ್ ಮಾಡ್ತಾವ್ರೆ, ಜನಗಳ ದುಡ್ಡನ್ನ ಪೋಲ್ ಮಾಡ್ತಾವ್ರೆ, ನೀವು ಬುದ್ಧಿ ಹೇಳಿ ಅವ್ರಿಗೆ ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ. ಕರೆಕ್ಟ್, ದೇವೇಗೌಡರು ಹೇಳೋದು ಒಬ್ಬ ಮಾಜಿ ಪ್ರಧಾನಮಂತ್ರಿ, ಜವಾಬ್ದಾರಿತರ ಈ ದೇಶದ ಹಿರಿಯ ರಾಜಕಾರಣಿ, ದೇಶನ ಮುನ್ನಡೆಸ್ತಂಥವ್ರು. ಜನಗಳ ದುಡ್ಡು ಈ ಥರ ಪೋಲ್ ಆಗ್ತಾ ಇದ್ರೆ, ತಂತ್ರ ಕುತಂತ್ರಗಳು, ಅಸಹ್ಯಗಳು ಈ ಥರ ಎಲ್ಲ ನಡೀತಾ ಇದ್ದಾಗ ದೇವೇಗೌಡರಿಗೆ ಮನಸ್ಸು ಖೇದಗೊಳ್ಳೋದು ಸಹಜ. ಅದಕ್ಕೆ ಸೋನಿಯಾ ಗಾಂಧಿ ಅವರು ಲೆಟರ್ ಬರೆದ್ರೆ ಸರಿನೂ ಹೌದು. ನನಗೆ ನೆನಪಿರೋ ಪ್ರಕಾರ ಗೋಧ್ರಾ ಹತ್ಯಾಕಾಂಡ ನಡೆದಾಗ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ NDA ರಂಗಮಂದಿರದಲ್ಲಿ. ದೇವೇಗೌಡರು ಇರ್ತಾರೆ ಅವತ್ತು ಹೇಳ್ತಾರೆ, ಭಾಷಣ ಮುಗಿಸಿ ಮುಂದಕ್ಕೆ ಹೋದ್ರೆ ಮತ್ತೆ ಮೈಕ್ ಹತ್ರ ಬಂದು ಹೇಳ್ತಾರೆ, ಸಂಸತ್ತಿಗೆ ಹೋಗಕ್ಕೆ ನನಗೆ ನಾಚಿಕೆ ಆಗುತ್ತೆ, ಅಸಹ್ಯ ಆಗ್ತೆ, ತಲೆ ತೆಗೆಸ್ಕೊಂಡು ಹೋಗ್ತೀನಿ ನಾನು ಅವತ್ತು ಹೇಳಿದ್ರು ದೇವೇಗೌಡರು. ಅದು ಅಂತರ ಜೊತೆ ಇವತ್ತು ಸೇರ್ಕೊಂಡು ರಾಜಕಾರಣ ಮಾಡ್ತಾರೆ. ಅದಿರಲಿ ಅಲ್ಲ, ಅದಕ್ಕೆ ಮತ್ತೆ ಇನ್ನೊಂದಷ್ಟು ಜನ ಕೊಂಕಾಡ್ತಾ ಇದ್ದಾರೆ. ದೇವೇಗೌಡ್ರೆ, ನಿಮ್ಮ ಮೊಮ್ಮಗ MP ಆಫೀಸಲ್ಲಿ ಏನೆಲ್ಲ ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಬನ್ನಿ ಅಂತ ಕರೀತಾವ್ರೆ. ನಾನು ಅದೆಲ್ಲ ಕೇಳಕ್ ಹೋಗಲ್ಲ. ನಮ್ಮ ಗೌಡ್ರಿಗೆ ನಾನು ಮನಸ್ಸಿಗೆ ನೋವು ಮಾಡಕ್ ಹೋಗಲ್ಲ, ನನಗೆ ಇಷ್ಟ ಇಲ್ಲ. ನನಗೆ ಆದ್ರೆ ಯಾರ ಬಗ್ಗೆ ಚರ್ಚೆ ಮಾಡಬೇಕು, ಯಾರ ಹತ್ರ ಮಾಡಬೇಕು? ಕರೆಕ್ಟ್, ನಮ್ಮ ದುಡ್ಡು ವೇಸ್ಟ್ ಆಗ್ತಾ ಇದೆ, ಸಂಸತ್ತಲ್ಲಿ ಚರ್ಚೆ ಮಾಡಬೇಕು. ಯಾರ ಹತ್ರ? ದೇವೇಗೌಡ್ರೆ ಹೇಳಿ, 2014ರಿಂದ ಮೋದಿಯವರು ಪ್ರಧಾನಿ ಆದ್ಮೇಲೆ ಯಾವ ವಿಚಾರ ಚರ್ಚೆಗಳಾಗಿದೆ? ಇವತ್ತು ಯುದ್ಧ ಯಾಕೆ ನಡೀತಾ ಇದೆ? ಅಲ್ಲೆಲ್ಲ ಯುದ್ಧ ನಡೆದ್ರೆ ನಮ್ಗೆ ಯಾಕೆ ತೊಂದರೆ ಆಗ್ತದೆ? ನಮ್ಗೆ ಯಾಕೆ ಗ್ಯಾಸ್ ಪ್ರಾಬ್ಲಮ್ ಆಗಬೇಕು? ಯಾಕೆ ನಡೀತಾ ಇದೆ? ಯಾವ ಪುರುಷಾರ್ಥಕ್ಕೆ ನಡೀತಾ ಇರೋದು ಇದು? ಯಾವನ ಕಚ್ಚೆ ಪ್ರಾಣಗಳು ಮುಚ್ಕೊಳಕ್ಕೆ, F-15 ಪ್ಲೇನ್ ಮುಚ್ಚಾಕೋಸ್ಕರ ಇವತ್ತು ಅಮಾಯಕ ಜನಗಳನ್ನ ನರಬಲಿ ನಡೀತಾ ಇದೆಯಲ್ಲ, ಮಾರಣ ಹೋಮ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ನೀವು ಪುತ್ರ ಬರೀಬೇಕಲ್ವಾ? ಅದ್ರ ಬಗ್ಗೆ ಮಾತಾಡ್ಬೇಕಲ್ವಾ? ಯಾವೊಂದು ತೆವಲ್ಗಳನ್ನ ಮಾಡಿದ್ದಕ್ಕೆ ಆ ಮುಚ್ಚಕ್ಕೋಸ್ಕರ ಇವತ್ತು F-15 ಪ್ಲೇನ್ ಇದನ್ನು ಮುಚ್ಚಾಕೋಸ್ಕರ ಇವತ್ತು ಯುದ್ಧ ನಡೀತಾ ಇರೋದು ಅಂತ ಎಲ್ಲರಿಗೂ ಗೊತ್ತಿರದೆ ಮಾತಾಡಿ, ಚರ್ಚೆ ಆಗಲಿ. ಇದೇ ಮೋದಿಯವರ ಕ್ಯಾಬಿನೆಟ್, ನೀವು ಸಪೋರ್ಟ್ ಮಾಡಿರುವ ನಿಮ್ಮ ಮಗನೂ ಸಹ ಮಂತ್ರಿ ಆಗಿರುವ ಆ ಕ್ಯಾಬಿನೆಟ್ ಅಲ್ಲಿ ಒಬ್ಬ ಮಂತ್ರಿಯ ಮಗಳಿಗೆ 8,000 ಕೋಟಿ ಮನೆ ಕೊಟ್ಟನು. ಯಾವನ್ PA ಕೊಟ್ಟಿದ್ದ? ಆಯಮ್ಮ ಇವತ್ತು ನಮ್ದಲ್ಲ ಅಂತೇಳಿ ಮಾತಾಡ್ತಾ ಇರೋದು ಯಾಕೆ? ಅದ್ರ ಬಗ್ಗೆ ಮಾತಾಡಿದ್ರ ಮೇಲೆ ಸ್ಟೇ ಆರ್ಡರ್ ತರ್ತಾ ಇರೋದು ಏನಕ್ಕೆ? ಯಾವನ ಮಂತ್ರಿ ಅವನು? ಅವನ ಮಗಳು ಯಾರವಳು? ಮಾಡಿಸಿ ಚರ್ಚೆ ಇಲ್ಲ. ಕರೀರಿ ಮೋದಿ ಅವ್ರಿಗೆ. ನಾಚಿಕೆ ಆಗಲ್ಲ, ಮೋದಿ ಎದ್ರಕೊಂಡು ಓಡೋಗ್ತಾ ಇದ್ದಾನೆ. ಹೆಣ್ಮಕ್ಳು ಹೊಡಿತಾರೆ ಅಂತ. ಗೌಡ್ರೆ ಹೇಳಿ, ಇಲ್ಲಪ್ಪ ನಾನಿದ್ದೀನಿ ದೇವೇಗೌಡ, ಹಿಂಗೆ ನಾನಿದ್ದೀನಿ ದೇವೇಗೌಡ, ಬಾ ಎದ್ರಕೋಬೇಡ. ಯಾವ ಹೆಣ್ಮಕ್ಳು ಹೊಡಿತಾರೆ ನೋಡ್ತೀನಿ. ನಮ್ಮ ಪಕ್ಷಿ ಚಿಹ್ನೆನೆ ಯಾವುದು, ತೆನೆ ಹೊತ್ತ ಮಹಿಳೆ, ಹೆಣ್ಮಕ್ಳಿನ ಹೊಡೆಯಕ್ ಬಿಡಲ್ಲ, ನಾನು ಅಡ್ಡ ನಿಂತ್ಕೋತೀನಿ. ಮಾತಾಡ್ ಬಪ್ಪ, ಬಾರಾಜ ಬಾರೋಣ. ಕರೀರಿ ಗೌಡ್ರೆ, ಕರೀರಿ ಮೋದಿನ ಮಾತಾಡ್ಲಿ, ಚರ್ಚೆ ಮಾಡ್ಲಿ. 8,000 ಕೋಟಿ ಖರ್ಚು ಮಾಡಿ ಕಟ್ಸಿರೋ ಸಂಸತ್ ಏನಕ್ಕೆ? ಚರ್ಚೆ ಮಾಡಕ್ಕೆ. ಅಲ್ಲೆಲ್ಲ ಆ ಪ್ರಹ್ಲಾದ್ ಜೋಶಿ ಅಂತ ಒಬ್ಬಿದ್ದಾನೆ, ಈ ನಾಗ್ಪುರದವನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೊಂಟಿದ್ದಾರೆ. ಈ ಯಡಿಯೂರಪ್ಪನ ಪಿಳ್ಳೆನ ಸೈಡ್ಗೆ ಹಾಕ್ಬಿಟ್ಟು ಈ ಮನುಷ್ಯನ್ ಮಾಡೋಣ ಅಂತ ಹೊಂಟಿದ್ದಾರೆ. ಆದ್ರೆ ಅವನೆಂತ ಅಪ್ಪಕ್ಲಾ ಅಂದ್ರೆ ರೋಡ ನಿಂತ್ಕೊಂಡು ಮಾತಾಡ್ತಾ ಇದ್ದ. ರಾಹುಲ್ ಗಾಂಧಿ ಕೈ ಹಿಡ್ಕೊಂಡು, ಸಾಹೇಬ್ರೆ ಬರ್ರಿ, ಜೋಯಿಸ್ರೇ ಬನ್ರಿ, ಅಲ್ಲಿ ಮಾತಾಡೋದು ಇಲ್ಲೆಲ್ಲ, ಇಲ್ಲಿ ಯಾಕೆ ಹೋಮ ಮಂತ್ರ ಹೇಳ್ತಾ ಇದ್ರ, ಅಲ್ಲಿ ಹೇಳೋದ್ ಮಂತ್ರ ಬನ್ನಿ ಅಂದ್ರೆ ಅಣ್ಣ ಬತ್ತೆಲ್ಲ ಅಲ್ಲೂ ಕೈ ಕೊಸ್ಕೊಂಡು ಅವನು ಓಡೋಗ್ಬಿಟ್ಟ. ಯಾರ ಜೊತೆ ಚರ್ಚೆ ಮಾಡಬೇಕು? ನಾವಿಲ್ಲಿ ರಾಹುಲ್ ಗಾಂಧಿ ಕೇಳಿದ್ರು ಮತ್ತೊಂದು ಅಲ್ಲ, ಮೋದಿಯವರು ಜನತೆಗೆ ಉತ್ತರದಾಯಿತ್ವವಾಗಬೇಕು. ಎಂತೆಂಥ ವಿಚಾರ ಇದೆ ಚರ್ಚೆ ಮಾಡಕ್ಕೆ. ಇವತ್ತು F-15 ಫೈಲ್ ಬಗ್ಗೆ ಚರ್ಚೆ ಮಾಡಿ, ನರಾವಣೆ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ರಿ. ಅದು ಸತ್ಯನ ಸುಳ್ಳೋ ಪುಸ್ತಕ ಬಿಡುಗಡೆ ಆಗಿದೆಯೋ ಇಲ್ವೋ ಆಮೇಲೆ. ಆದರೆ ವಿಚಾರ ನಡೆದ್ರೆ ನಿಜ ತಾನೆ. ನಮ್ಮ ಭಾರತದ ಸೈನಿಕರನ್ನ ಚೈನಾದವರು ದೊಣ್ಣೆಗೆ ಮುಳ್ತಂತಿ ಸಿಕ್ಸ್ಕೊಂಡು ಸಾಯಿಸಿರೋದು ನಿಜ ತಾನೆ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ? ಅದ್ರ ಬಗ್ಗೆ ಚುನಾವಣೆ ಮಾಡ್ತಾರಲ್ವ ನೀವು? 42 ಜನ ಸೈನಿಕರು ಹೆಣದ ಮೇಲೆ ಚುನಾವಣೆ ಮಾಡ್ತಾರಲ್ವಾ? ಚರ್ಚೆ ಮಾಡಿ. ಪುಲ್ವಾಮಾ ಬಗ್ಗೆ ಚರ್ಚೆ ಮಾಡಿ, ನರಾವಣೆ ಅವರ ಪುಸ್ತಕದ ಬಗ್ಗೆ ಚರ್ಚೆ ಮಾಡಿ, F-15 ಫೈಲ್ ಬಗ್ಗೆ ಚರ್ಚೆ ಮಾಡಕ್ ಕರೀರಿ ಗೌಡ್ರೆ ಬರ್ಲಿ. ಪುಕ್ಲ ಪ್ರಧಾನಿ, ನೀವು ಎಂತೆಂತರ ನೋಡಿದ್ರ, ಎಂತೆಂತರ ಪಂಥ ಆಹ್ವಾನ ಕೊಟ್ಟಿದ್ರ. ನಾನು ನಿಮ್ಮ ಆತ್ಮಕಥೆ ಓದಿದ್ದೀನಿ, ಖುಷಿಯಾಗೋಯ್ತು ನನಗೆ. ದೇವರಾಜ ಅರಸು ಅಂತ ಮುಖ್ಯಮಂತ್ರಿ, ನೀವು ವಿರೋಧ ಪಕ್ಷದ ನಾಯಕರು, ಇಡೀ ಕರ್ನಾಟಕದಲ್ಲಿ ಎಂತೆಂಥ ಆರೋಗ್ಯಕರ ಚರ್ಚೆಗಳು ನಡೆದಿತ್ತು. ನಿಮ್ಮ ತಯಾರಿ ಬಗ್ಗೆ ಜನ ಹೇಳ್ತಾರೆ ಪ್ರತಿಯೊಬ್ಬರು. ದೇವೇಗೌಡರು ಚರ್ಚೆ ಮಾಡಕ್ ಹೊಂಟ್ರು ಅಂದ್ರೆ ನಡುಗ್ತಾ ಇದ್ರೆ ಎಲ್ಲರೂ, ಅಷ್ಟು ತಯಾರಿ ಮಾಡ್ಕೋದ್ರು ಅಂತ ಹೇಳಿ. ನಿಮ್ಮ ಅನುಭವವನ್ನ ಈ ಪುಕ್ಕಲ್ ಪ್ರಧಾನಿಗೆ ಹೇಳಿ.
ಏತ್ಲಾಡಿ ಪ್ರಧಾನಿಗೆ ಹೇಳಿ. ಈ ಚುನಾವಣೆ ಭಾಷಣಕಾರ ಅಂತ ಪ್ರಧಾನಿ ಮಾಡಿಬಿಟ್ವಲ್ರಿ ನಾವು. ಚುನಾವಣಾ ಭಾಷಣಕಾರನ ದೇಶ ಪ್ರಧಾನಿ ಆಗ್ಬಿಟ್ಟ. ಈಗ ನೋಡಿ, ಪಶ್ಚಿಮ ಬಂಗಾಳ ಚುನಾವಣೆ ಒಂದೇ ಮಾತ್ರ ತಗೊಂಡ್ಬಿಡು. ತಮಿಳುನಾಡು ಚುನಾವಣೆಗೆ ಅವನು ಯಾರೋ 3ನೇ ದರ್ಜೆ ಬರಹಗಾರನಿಗೆ ಜ್ಞಾನಪೀಠ ಕೊಟ್ಬಿಡು. ಈ ಗಿಮಿಕ್ ರಾಜ ಚುನಾವಣೆನಲ್ಲಪ್ಪ, ಆಯ್ತು ಮುಗೀತು. ಸಂಸತ್ತಲ್ಲಿ ಬಂದು ಚರ್ಚೆ ಮಾಡ್ಬೇಕಲ್ಲ. ಯಾವ ಪುರುಷಾರ್ಥಕ್ಕೆ ನೋಟ್ ಬ್ಯಾನ್ ಮಾಡಿದೆ ನೀನು? ಅದರಿಂದ ಏನಾಯ್ತು? ಅದ್ರ ಆಗುವಗಳೇನು? ಸುಳ್ಳು ಹಬ್ಬಿಸಿದ್ರಲ್ಲ ಹಡ್ನಾಡಿ ಮೀಡಿಯಾಗಳು. ನೀನು ಜಾತಿ ಕೇಳಿ ಹೊಡೆದಿಲ್ಲ, ಧರ್ಮ ಕೇಳಿ ಹೊಡೆದ್ರು ಸುಳ್ಳು ಹಬ್ಬಿಸಿದ್ರಲ್ಲ, ಚರ್ಚೆ ಮಾಡಿ ಅದನ್ನ. ಯಾಕೆ ನಿಮ್ಗೆ ಸೆಕ್ಯೂರಿಟಿ ಫೇಲ್ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬರದಲ್ಲಿ ಇದ್ರ ಬಗ್ಗೆ ಮಾತಾಡೋದಲ್ಲಿ ಯಾಕೆ ಬಿಹಾರಕ್ಕೆ ಹೋಗಿ ಚುನಾವಣೆ ಭಾಷಣ ಬಿಗಿತಿದ್ದೆ ಅಂತೇಳಿ. ಆ ಮಣಿಪುರದಲ್ಲಿ ನೀವು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೊಬ್ಬ ಯಾವ ಹಾರ್ವ ಒಬ್ಬ ಹೇಳಿದ್ನಲ್ಲ, ದೇವೇಗೌಡರಿಗೆ ಮ್ಯಾಪ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು, ನೀವೇ ತುಂಬ ಇಂಟ್ರೆಸ್ಟ್ ಕೊಟ್ಟು ಆ ಕಡೆ ಹೋದಂಥ ರಾಜ್ಯಗಳು. ಮಣಿಪುರದಲ್ಲಿ ಹೆಣ್ಮಕ್ಳು ಬೆತ್ತಲೆ ಮೆರವಣಿಗೆ ಆದ್ರಲ್ಲ, ಅದ್ರ ಬಗ್ಗೆ ಈ ಮನುಷ್ಯ ಯಾಕೆ ಮಾತಾಡೋಣ ಅಂತ ಕರೀಲಿ ಚರ್ಚೆ ಮಾಡೋಕ್ಕೆ. ಮತ್ತೆ ಮೋದಿಯವ್ರು ಯಾವತ್ತು ಪತ್ರ ಬರೆದಿದ್ರಿ BJP ಅವರಿಗೆ ಎಲ್ಲ? ವಿಧಾನಸೌಧದಲ್ಲಿ ನಿಮ್ಮ ಪಕ್ಷದಲ್ಲಿ ಕುತ್ಕೊಂಡು ಸೆಕ್ಸ್ ಪಿಕ್ಚರ್ ನೋಡಿದ್ರು ಅಂತ ಯಾವ ಥರ ಬರೆದಿದ್ರ ಗೌಡ್ರೆ? ಯಾಕೆ ಕರೆದಿಲ್ಲ? ರಾಹುಲ್ ಗಾಂಧಿ ಕೇಳೋದಲ್ಲ, ಜನಕ್ಕೆ ಉತ್ತರ ಕೊಡಬೇಕು. ದೇವೇಗೌಡರು ಎಂಥವ್ರು? ಆದಿಚುಂಚನಗಿರಿಯ ಬಾಲಗಂಗಾಧರ ಸ್ವಾಮೀಜಿ ಅವರಿಗೆ ಪಂಥಾಹ್ವಾನ ಕೊಟ್ಟರು. ನೀವು ಬರ್ರಿ ಚುನಾವಣೆಗೆ ಸ್ವಾಮಿಗಳೇ, ಬಂದಿನ ಎದುರುಗಡೆ ಎಲೆಕ್ಷನ್ ನಿಂತ್ಕೊಳ್ಳಿ ಕರೆದವ್ರು. ನಿಮ್ ಭಿನ್ನಾಭಿಪ್ರಾಯ ಬಂತು ಅಂತೇಳಿ ಮಠನೇ ಸಪ್ರೇಟ್ ಮಾಡಿದವ್ರು ನೀವು. ಏನು ತಮಾಷೆ ಮತ? ಯಾರೇ ದುಡ್ಡು ಹಾಕಿರ್ಲಿ, ಏನೇ ಮಾಡಿರ್ಲಿ, ದೇವೇಗೌಡ್ರ ಹೆಸರ ಒಂದು ಒಕ್ಕಲಿಗರಿಗೆ ಒಂದು ಮಠನೇ ಸಪ್ರೇಟ್ ಮಾಡಿದ್ರಿ. ಅದು ಬಿಡಿ, ಆ ಸ್ವಾಮಿಗಳು ಇವಾಗ ಈ RSS ಅವ್ರನ್ನ ಗೇಟ್ ಕಾಯ್ತಾರೆ ಇವಾಗ. ಅದು ಬೇರೆ ಪ್ರಶ್ನೆ. ನಿಮ್ಮ ಮಗ ಹೇಳಿದ್ರು ಪೇಶ್ವೆಗಳು ಅಂತ, ಆ ಪೇಶ್ವೆಗಳ ಗೇಟ್ ಕಾಯಕ್ಕೆ ಈ ಸ್ವಾಮೀಜಿ ನೀವು ಬಹಳ ಅಸ್ಥ್ಯವಹಿಸಿ ಮಾಡಿದಂಥ ಮಠದ ಸ್ವಾಮಿಗಳು ಆ ಪೇಶ್ವೆಗಳ ಗೇಟ್ ಕಾಯ್ತಾರೆ ಇವಾಗ. ಯಾರು? ನಿಶ್ಚಲಾನಂದ ಸ್ವಾಮಿಗಳು ಗೇಟ್ ಕಾಯ್ತಾ ಇದ್ದಾರೆ ಅಲ್ವಾ? ಎಂತೆಂಥ ವಿಚಾರ. ಕೊರೋನಾ ಇಂಜೆಕ್ಷನ್ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಏನೇನು ಸಮಸ್ಯೆ ಆಗ್ತಾ ಇದೆ ಕರೀರಿ. ಇಂಥ ಘನ ವಿಚಾರಗಳಿದ್ದಾಗ ಚರ್ಚೆ ಮಾಡೋಕ್ಕೆ ಯೋಗ್ಯತೆ ಇಲ್ದಲೆ ಭಯ ಬಿದ್ದು ಓಡೋಗ್ತಾರೆ. ಕರೆಕ್ಟ್. ನೀವು ಸೋನಿಯಾ ಗಾಂಧಿ ಲೆಟರ್ ಬರೆದಿರೋದು ನಾವು ಅನ್ಕೊಂಡ್ವಿ. ಕೆಲವರು ಯಾರೋ ಕೇಳಿದ್ರು ನನಗೆ, AICC ಅಧ್ಯಕ್ಷರು ಖರ್ಗೆ ಅವರು ಅಲ್ವಾ, ನಮ್ಮ ಕರ್ನಾಟಕ ಬೇಕಾರೆ ದೇವೇಗೌಡರು ಕನ್ನಡದಲ್ಲಿ ಲೆಟರ್ ಬರೆಯೋಯ್ತು. ಅವಾಗ ಖರ್ಗೆ ಅವ್ರಿಗೂ ಅರ್ಥ ಆಗೋದು ಚೆನ್ನಾಗಿತ್ತಲ್ವ ಅಂತ. ಇಲ್ಲ, ಸೋನಿಯಾ ಗಾಂಧಿ ಅವ್ರಿಗೂ ದೇವೇಗೌಡರಿಗೂ ಭಾಳ ಚೆನ್ನಾಗಿದೆ. ಒಟ್ಟಾರೆ ನೆಹರು ಕುಟುಂಬದ ಬಗ್ಗೆನೇ ದೇವೇಗೌಡರಿಗೆ ಭಾಳ ಅಭಿಮಾನ ಇದೆ. ನೆಹರು ಬಗ್ಗೆ ಭಾಳ ದೊಡ್ಡ ಅಭಿಮಾನ. ಆಮೇಲೆ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಭಾಳ ದೊಡ್ಡ ನಂಟಿಸ್ತಿಕೆ ಇತ್ತು. ಇಂದಿರಾ ಗಾಂಧಿ ಅವರು ಮುಖ್ಯಮಂತ್ರಿ ಆಗಂತ ಕರೀತಾರೆ ದೇವೇಗೌಡರನ್ನ. ಅವ್ರ ಮಗ ರಾಜೀವ್ ಗಾಂಧಿ ಅವ್ರ ಬಗ್ಗೆನೂ ದೇವೇಗೌಡರಿಗೆ ಭಾಳ ನಂಟಿಸ್ತಿಕೆ ಇತ್ತು. ಯಾಕೆಂದ್ರೆ ರಾಮಕೃಷ್ಣ ಹೆಗಡೆ ರಾಜೀವ್ ಗಾಂಧಿಗೂ ಆಗ್ತಿರ್ಲಿಲ್ಲ. ಸೋನಿಯಾ ಗಾಂಧಿ ಅವ್ರಿಗೆ ಇತ್ತನೂ ದೇವೇಗೌಡರಿಗೆ ಭಾಳ ದೊಡ್ಡ ಒಂದು ಹೊಂದಾಣಿಕೆ ಇತ್ತು. ಈಗ ಅವ್ರ ಮಗ ವಯೋಮಿತಿ ಮತ್ತೊಂದು ಬೇರೆ ಬೇರೆ ಕಾರಣಕ್ಕೆ ಆಗದೆ ಇರ್ಬೋದು. ಆದರೆ ಆ ಮನುಷ್ಯ ಎತ್ತವನೆ ಅಂತಲ್ಲ ಅಲ್ವಾ, ಇಂಥ ವಿಚಾರಗಳನ್ನ ಇದುವರೆಗೂ ಮೋದಿ ಸಾಹೇಬರು ಒಂದೇ ಒಂದು ಚರ್ಚೆಯನ್ನು ಸಂಸತ್ತಲ್ಲಿ ಮಾಡಿಲ್ಲ, ಹೊರಗಡೆ ಪ್ರೆಸ್ ಮೀಟ್ ಮಾಡಿಲ್ಲ. ನೀವು ಜನತಾ ದರ್ಶನ ಅಂತ ಶುರು ಮಾಡಿದಾರೆ. ನೀವು ಪತ್ರಕರ್ತ ಮುಖಾಮುಖಿ ಅಂತ ದೇವೇಗೌಡರು, ದಯವಿಟ್ಟು ನೀವು ಹೇಳಿ, ನೀನು ಹೆದರ್ಕೋಬೇಡಪ್ಪ, ನನಗೆ ಧೈರ್ಯ ಇದೆ, ನನಗೆ ಗೊತ್ತು ನೀನು ಪುಕ್ಲ ಅಂತ, ನಾನಿದ್ದೀನಿ, ಯಾರೋ ಹೊಡೆದಂಗೆ ನೋಡ್ಕೊತೀನಿ ಅಂತ ಹೇಳಿ ಸಂಸತ್ತಿಗೆ ಕರೆಸಿ ಚರ್ಚೆ ಮಾಡಿಸಿ ಗೌಡ್ರೆ, ಚರ್ಚೆ ಮಾಡಿಸಿ ಆಧಾರ ಒಂದು ಆಗಲಿ ಅಂತ ಹೇಳಿ ಮತ್ತೆ ಹೇಳುವನ್ನು ದೇವೇಗೌಡರಿಗೆ ಮನಸ್ಸು ನಯಿಸುವಂಥ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಸರ್ ನಮಸ್ಕಾರ.